ತುಳಿಲಿಲ್ಲ ಅಂದ್ರೆ ಇಲ್ಲ ನೀವು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರ್ಬೋದು ನಾನು ಇವತ್ತು ಎಲ್ಲಿದ್ದೀನಿ ಅಂತ. ಫಂಡೂಸ್ ವಾಟರ್ ಪಾರ್ಕಿಗೆ ಬಂದಿದ್ದೀನಿ. ಹೌದು, ಇದು ಎಲ್ಲಿದೆ ಅಂತ ಅಂದರೆ ಹಿರಿಯೂರಿಂದ 7 ಕಿಲೋಮೀಟ್ರ್ ದೂರದಲ್ಲಿದೆ. ನೀವೇನಾದರೂ ಹಿರಿಯೂರು ಸುತ್ತಮುತ್ತ ಚಿತ್ರದುರ್ಗ ಹೊಸದುರ್ಗ ಸೈಡರ್ ಯಾರೇ ಆಗಿದ್ರು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಬರೋರು ಸುಮಾರು ಜನ ಬರ್ತಾನೆ ಇದ್ದಾರೆ. ನಾವು ಹೋಗಿದ್ದು ವೀಕೆಂಡಲ್ಲಿ ಹೋಗಿದ್ದು. ಸಮ್ಮರ್ ಹಾಲಿಡೇಸಲ್ಲಿ ಮತ್ತು ವೀಕೆಂಡ್ಸಲ್ಲಿ ಒಂದು ಒಳ್ಳೆ ಟ್ರಿಪ್ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊತಾ ಇದ್ದರೆ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ತೀನಿ ನಾನು. ನಾವಂತೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ದಿನ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಷ್ಟು ಬೇಕಾದರೆ ಎಂಜಾಯ್ ಮಾಡ್ಬೋದು. ಮಧ್ಯಾಹ್ನ ಊಟ ಕೂಡ ಇಲ್ಲಿ ಫ್ರೀ ಇರುತ್ತೆ. ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಪ್ರತಿಯೊಬ್ಬರಿಗೂ ಗೇಮ್ಸ್ ಇರುತ್ತೆ. ಪ್ರತಿಯೊಬ್ಬರೂ ಆಟ ಆಡ್ಬೋದು, ಪ್ರತಿಯೊಬ್ಬರೂ ಎಂಜಾಯ್ ಮಾಡ್ಬೋದು. ಇನ್ನು ಇಲ್ಲಿ ಟಿಕೆಟ್ ಎಷ್ಟು ಒಬ್ಬರಿಗೆ ಅಂತ ನೀವೇನಾದರೂ ಕೇಳೋದಾದರೆ ಚಿಕ್ಕ ಮಕ್ಳಿಗೆ ಬಂದುಬಿಟ್ಟು 599 ಇರುತ್ತೆ, ದೊಡ್ಡವ್ರಿಗೆ ಬಂದುಬಿಟ್ಟು 899 ಇರುತ್ತೆ. ದಿನವೆಲ್ಲ ಎಷ್ಟು ಖುಷಿಯಿಂದ ಆಟ ಆಡ್ತೀವಿ, ಅದು ಅಷ್ಟು ದೊಡ್ಡ ಅಮೌಂಟ್ ಅಂತಲೇ ಅನಿಸಲ್ಲ ಒಬ್ರಿಗೆ ಟಿಕೆಟು. ನಿಜವಾಗ್ಲೂ ಬೆಳಗ್ಗೆನ ಸಂಜೆವರೆಗೂ ಎಷ್ಟು ಬೇಕಾದರೂ ಎಂಜಾಯ್ ಮಾಡ್ಕೊಂಡು ಎಷ್ಟು ಬೇಕಾದರೂ ಆಟ ಆಡ್ಬೋದು. ನೀವು ನೋಡ್ತಿರ್ಬೋದು ನಮ್ಮ ಪ್ರತಿಯೊಂದು ಗೇಮ್ಸನ್ನು ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ ಇಲ್ಲಿ. ನೀವೇನಾದರೂ ಈ ಗೇಮ್ಸ್ಗಳನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಆಟ ಆಡ್ತಾಯಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡಿ. ಯಾಕೆಂದರೆ ತುಂಬ ಆಕಾಶದ ಮೇಲೆ ತೇಲ್ತಾ ಇದ್ದೀವೇನೋ ಅನ್ನೋ ಫೀಲ್ ಕೊಡ್ತಾ ಇರುತ್ತೆ ನೋಡೋರಿಗೆ ಮಾತ್ರ ಕೆಳಗಡೆ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಸೇಫ್ಟಿಯಾಗಿ ನೀಟಾಗಿ ಸೊಂಟಕ್ಕೆ ಎಲ್ಲ ಕಟ್ಟಿ ನೀಟಾಗಿ ಆಟ ಆಡಿಸ್ತಾ ಇರ್ತಾರೆ. ನಮಗೆ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ, ಸೇಫ್ಟಿಯಿಂದ ಇರುತ್ತೆ. ಮತ್ತು ಅಲ್ಲಿ ಇರೋ ಸ್ಟಾಫ್ಗಳೆಲ್ಲ ತುಂಬ ಚೆನ್ನಾಗಿ ಗೈಡ್ ಕೂಡ ಮಾಡ್ತಾರೆ. ಯಾಕೆಂದರೆ ಫಸ್ಟ್ಗೆ ಭಯ ಪಡ್ಕೊಂಡ್ಬಿಡ್ತಾರೆ ಅಂತ ಅವರೇ ಚೇರಪ್ ಮಾಡ್ತಿರ್ತಾರೆ, ಏನೂ ಆಗಲ್ಲ ಹೋಗಿ ಹೋಗಿ ಅಂತೇಳ್ಬಿಟ್ಟು. ಆ ಜೋಶಲ್ಲಿ ನಾನು ಬಂದೆ. ಆಟ ಆಡ್ತಾಯಿದ್ದೀನಿ, ನೋಡ್ಬೋದು ನೀವು ಆಕಾಶದಲ್ಲಿ ತೇಲಾಡ್ಕೊಂಡು ಒಂದೊಂದು ಗೇಮ್ಸ್ನೇ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಮತ್ತು ಇವೆಲ್ಲ ಮುಗಿಸೋದಕ್ಕೂ ಮುಂಚೆ ನೀವು ಸೈಕಲ್ ಗೇಮ್ನ ಫಸ್ಟ್ ಮುಗಿಸ್ಕೊಂಬಿಡಿ. ಯಾಕೆಂದರೆ ಇವೆಲ್ಲ ಮುಗಿಸಿ ಕಾಲು ನೋವಾಗಿರುತ್ತೆ ನಮಗೆ. ಈ ಗೇಮ್ಸು ಅಂತಂದರೆ ಈ ಗೇಮಲ್ಲಿ ನಾವು ಸೈಕಲ್ ತುಳಿಬೇಕು, ತುಳಿದ್ರೇ ಮುಂದೆ ಹೋಗೋದು. ನಾವು ನೋಡಿ ಇಲ್ಲಿ ತುಳಿರಿ ನಾನು ನನ್ನ ಮಗ ಇಬ್ಬರು ಸೈಕಲ್ ತುಳಿಯೋಕ್ಕಾಗ್ದೇ ಸೆಂಟ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ಹೆಂಗೆಂಗೋ ಎದ್ದು ಎನರ್ಜಿ ತಗೊಂಡು ಎದ್ದು ತುಳಿದು ಆಮೇಲೆ ಬಂದು ದಡ ಸೇರಿದ್ವಿ. ನಿಜವಾಗ್ಲೂ ಭಯನೇ ಆಗೋಗ್ಬಿಟ್ಟಿದ್ದು, ಜೀವ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ನನಗೂ ನನ್ನ ಮಗನಿಗೂ. ನಿಜವಾಗ್ಲೂ ತಲುಪ್ತೀವ ಸೇಫ್ಟಿಯಾಗಿ ಅಂತ ಅನಿಸಿತ್ತು. ಬಟ್ ಅವ್ರು ಸ್ವಲ್ಪ ಮುಂದೆ ಹೋದಂಗೆ ಅವರು ತೊಗೊಂಡು ನಮಗೆ ಸೇಫ್ಟಿಯಾಗಿ ಕೆಳಗಡೆ ಇಳಿಸಿದ್ರು. ಇನ್ನು ಈ ಗೇಮ್ಸ ಒಂದೊಂದೇ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ರೆಡಿ ಅಲ್ಲಿ ವಾಟರ್ ಗೇಮ್ಸ್ ಎಲ್ಲ ಸ್ಟಾರ್ಟೇ ಆಗೋಗಿತ್ತು. ಇದು ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋ ಜೋಶಲ್ಲಿ ಬೇಗನೆ ಕಂಪ್ಲೀಟ್ ಮಾಡಿದ್ವಿ. ಕೆಲವೊಂದು ನನ್ನ ಮಗ ಎದ್ರುಕೊಂಡೇ ಬಿಟ್ಟ ಆಟ ಆಡೋಕ್ಕೆ. ಬಟ್ ನಾನು ಮಾತ್ರ ಎಲ್ಲದೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಇನ್ನು ಈ ಗೇಮ್ನ ಆಟ ಆಡೋಣ ಚೆನ್ನಾಗಿರುತ್ತೆ ನೋಡೋಣ ಅಂತ ಬಂದರೆ ಇವ್ರಿಗೆ ಕೊಟ್ಟಿದ್ದ ಎಕ್ಸ್ಪ್ರೆಷನ್ ನೋಡಿದರೆ ಭಯ ಆಗೋಯ್ತು ನನಗೆ. ಯಾಕೆಂದರೆ ತಲೆ ಕೆಳಗಾಗಿ ಬಂದ ತಕ್ಷಣವೇ ಜೀವ ಬಾಯಿಗೆ ಬಂದಂಗೆ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ ಸುಮ್ಮನೆ ಬಂದುಬಿಟ್ಟೆ ವಾಪಸ್ಸು. ಮತ್ತು ಇಲ್ಲಿರೋ ಸ್ಟಾಫ್ಗಳೆಲ್ಲ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡಿಸಿದ್ರು. ನಾನಂತೂ ದೊಡ್ಡ ಸೆಲೆಬ್ರಿಟಿ ಥರನೇ ಫೀಲ್ ಆಗೋಯ್ತು ನನಗೆ. ನಿಜವಾಗ್ಲೂ ಇವರೆಲ್ಲ ಅಷ್ಟು ಹಂಗೆ ಸುತ್ತ ತುಂಬಿಕೊಂಡು ನಂಗೆ ಮಾತಾಡ್ಸಿದ್ದಕ್ಕೆ ತುಂಬ ಖುಷಿಯಾಯಿತು. ಅದೇ ಖುಷಿಯಲ್ಲಿ ಇಲ್ಲಿರೋ ಗಿಳಿ ಮರಿಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನನ್ನ ಮಕ್ಳು ನಾವೆಲ್ಲ. ಇನ್ನು ಈ ಮಕ್ಳುಗಳಿಗೆ ಪಕ್ಷಿ ಪ್ರಾಣಿ ಅಂದರೆ ಕೇಳಬೇಕಾ, ಅವು ಬೇರೆ ಕೈಯಲ್ಲಿ ಬಂದು ಬೇರೆ ಕೂರ್ತಾ ಇದ್ದಾವೆ ಅಂದರೆ ಇನ್ನೂ ಫುಲ್ ಖುಷಿ. ನನ್ನ ಮಗಳಂತೂ ಮುಟ್ಟಕ್ಕೆ ಭಯ ಪಟ್ಕೊಂತಾಳೆ, ಪ್ರಾಣಿ ಪಕ್ಷಿಗಳಂದ್ರೆ ತುಂಬ ಭಯ ಅಂಥವಳೆ. ಅದನ್ನು ಮುದ್ದು ಮಾಡಬೇಕು, ಆಟ ಆಡಿಸ್ಬೇಕು ಅಂತೇಳಿ ಅವಳು ಕೈ ಮೇಲೆಲ್ಲ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ಲು. ಅಷ್ಟೊತ್ತಿಗೆ ಆಲ್ರೆಡಿ ವಾಟರ್ ಗೇಮ್ಸ್ ಎಲ್ಲ ಸ್ಟಾರ್ಟ್. ಎಲ್ಲ ಮಕ್ಕಳಿಗೂ ನೀರಂದರೆ ತುಂಬಾ ಇಷ್ಟ. ಆದ್ರೆ ನನ್ನ ಮಗಳು ಮಾತ್ರ ನೀರು ಕಂಡ ತಕ್ಷಣ ಓಡ್ತಾ ಇದ್ದಾಳೆ ಕೈಗೆ ಸಿಗ್ದಂಗೆ. ಆದ್ರೆ ನಾನು ಬಿಡ್ತೀನ ಎತ್ತಾಕೊಂಬಂದು ನೀರೊಳಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಸ್ದೆ. ಆಮೇಲೆ ನೋಡಿದ್ರೆ ನನ್ನ ಆಟ ಆಡೋಕ್ಕೆ ಬಿಡೋಂಗಿಲ್ಲ ಅವಳು. ಹಿಂದೆಯಿಂದನೇ ನಾನು ಆಟ ಆಡಿಸ್ಬಾ ಅಂತ ಹೇಳ್ಬಿಟ್ಟು ಹಿಂದೆನೇ ಬಿದ್ದುಬಿಟ್ಲು. ನನಗೂ ಆಟ ಆಡೋಕ್ಕೆ ಬಿಡೋಂಗಿಲ್ಲ. ಇನ್ನು ಅವಳು ತೃಪ್ತಿ ಆದರೆ ನನಗೆ ಫ್ರೀಡಮ್ ಇಲ್ಲ ಅಂದರೆ ಫ್ರೀಡಮ್ಮೇ ಇಲ್ಲ ನನಗೆ. ಹಂಗಾಗಿ ಫಸ್ಟ್ ಅವಳನ್ನ ನೀಟಾಗೆಲ್ಲ ಆಟ ಎಲ್ಲ ಆಡಿಸ್ಬಿಟ್ಟು ಒಂದು ಹತ್ರ ಕೂಡಿಸ್ಬಿಟ್ಟು ಆಮೇಲೆ ನಾನು ಆಟ ಸ್ಟಾರ್ಟ್ ಮಾಡ್ಕೊಂಡೆ. ನೀರೊಳಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ತುಂಬಾ ಭಯ ಆಗುತ್ತೆ ನಮ್ಗಳಿಗಂತೂ. ಯಾಕೆಂದರೆ ನೀರೊಳಗಡೆ ಫೋನ್ ಬಿದ್ದೋಗ್ಬಿಟ್ರೆ ಮತ್ತೆ ಎಲ್ಲೇ ಸವಾಸ ಅಂತೇಳಿ ಒಬ್ಬರು ಆಟ ಆಡ್ಬೇಕಾದ್ರೆ ಒಬ್ಬರು ಕ್ಯಾಪ್ಚರ್ ಮಾಡ್ಕೋಬೇಕು. ಫ್ಯಾಮಿಲಿಯು ಫುಲ್ಲು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಏನೇ ಆಗಲಿ ನಾನು ಮಾತ್ರ ನಮ್ಮ ಮನೆ ಕೈಗೆ ಫೋನ್ ಕೊಟ್ಬಿಟ್ಟು ನಾನು ಗೇಮ್ಸ್ ಆಡ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಗೇಮ್ಸ್ ಕಡೆ ಬಂದುಬಿಟ್ಟೆ. ಪ್ರತಿಯೊಂದು ಗೇಮ್ಸು ಅಟೆಂಡ್ ಮಾಡಿದೆ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಭಯಾನಕವಾಗಿರುತ್ತೆ. ಬಟ್ ಅಲ್ಲಿ ಆಟ ಆಡುವಾಗ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇರ್ತೀವಲ್ಲ. ನಾನಂತೂ ನೀರಿನಲ್ಲೆಲ್ಲ ಆಡ್ಕೊಂಡು ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ನೀರಲ್ಲಿ ನೆಟ್ಟು ನಿಲ್ಲಕ್ಕೆ ಬರ್ದಿರೋ ನನಗೆ ನನ್ನ ಮಗಳಿಗೆ ಈಜು ಕಲಿಸೋ ಆಸೆ ನೋಡಿ.
ಇನ್ನು ನಮ್ಮ ಮನೆಗೆ ನೀರಂದರೆ ತುಂಬ ಇಷ್ಟ. ಬಟ್ ಈ ಗೇಮ್ಸ್ ಅಂತ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಆದ್ರೂ ನೀರೊಳಗಡೆ ಇಳಿದ್ಮೇಲೆ ಮಕ್ಳ ಥರ ಅವರು ತುಂಬ ಚೆನ್ನಾಗಿ ಆಡೋ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳು ನೀರೊಳಗಡೆ ತುಂಬ ಚಳಿ ಆಗ್ತಿರೋದಕ್ಕೆ ಕೈ ಕಾಲೆಲ್ಲ ಫುಲ್ ಗಟ್ಟಿ ಹಿಡ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಬರೋದು ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇನ್ನು ನನ್ನ ಮೊಬೈಲ್ ಬೇರೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇತ್ತು. ಸೊ ವೀಡಿಯೋಸ್ಗಳು ತುಂಬ ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಕೆಲವೊಂದಷ್ಟೇ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಯಿತು. ಇನ್ನು ಕೆಲವೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಆದರೂ ತುಂಬ ಬೇಜಾರಾಯಿತು. ಈ ಗೇಮ್ಸ್ ಎಲ್ಲ ಆಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಮತ್ತು ಇಲ್ಲಿ ಮ್ಯೂಸಿಕ್ ಎಲ್ಲ ಇರುತ್ತೆ. ಇನ್ನು ನಮ್ಗಳಿಗೆ ಎಂಥ ಮ್ಯೂಸಿಕ್ ಇದ್ದರೂ ಒಂದೇ, ಇಲ್ದಂಗಿದ್ರು ಒಂದೇ. ಯಾಕೆ ಅಂದರೆ ನಮಗೆ ಡ್ಯಾನ್ಸೇ ಬರಲ್ವೇ. ಸೊ ಆದ್ರೂ ಮಕ್ಕಳ ಜೊತೆಲಿ ಸುಮ್ಮನೆ ಆಗಿ ಒಂದೆರಡು ಸ್ಟೆಪ್ ಹಾಕೋಣಂತ ಒಳಗಡೆ ಹೋದರೆ ನಮ್ಮ ಮನೆಯವ್ರು ನಾನು ಹಿಂದೆ ಬರ್ತವ್ರೆ, ಡ್ಯಾನ್ಸ್ ಮಾಡಿರಿ ಅಂದರೆ ಡ್ಯಾನ್ಸ್ ಅವ್ರಿಗೂ ಬರಲ್ಲ, ನನಗೂ ಬರಲ್ಲ. ಇನ್ನು ನನ್ನ ಮಗಳು ಹಿಡ್ಕೊಂಡು ಸುಮ್ಮನೆ ಹಿಂಗೆ ಆಟ ಆಡಿದ್ದಾಯಿತು, ನೀರೊಳಗಡೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಮ್ಯೂಸಿಕ್ ಸಖತ್ತ ಮ್ಯೂಸಿಕ್ ಹಾಕಿರ್ತಾರೆ. ಇನ್ನು ನೀರಲ್ಲಿ ಆಡಿ ಆಡಿ ಸುಸ್ತಾಗಿ ಹೊಟ್ಟೆ ಬೇರೆ ಹಸಿತಾ ಇದೆ, ಊಟಕ್ಕೆ ಹೋಗೋಣ ಅಂದ್ಕೊಂಡು ಆಚೆ ಬಂದಾಗ ಗೊತ್ತಾಯಿತು. ಸೊ ಬಿಗ್ ಬಾಸ್ ಚಂದ್ರಪ್ರಭಾ ಸರ್ ಬಂದಿದ್ದಾರೆ ಅಂತೇಳಿ. ಸೊ ಅವ್ರ ಜೊತೆ ಒಂದೆರಡು ಮಾತಾಡೋಣ ಅಂತ ಹೋಗಿ ಏನೋ ಕ್ವಶನ್ ಕೇಳಿದ್ರೆ ಅವರು ದಯವಿಟ್ಟು ಬಿಗ್ ಬಾಸ್ ಬಗ್ಗೆ ಕೇಳಲೇಬೇಡಿ ಅಂತ ಹೇಳ್ಬಿಟ್ರು. ಇನ್ನೇನು ಕೇಳೋದು. ಸೊ ಏನೋ ಮನಸ್ಸಿಗೆ ಬಂದಿದ್ದು ಒಂದೆರಡು ಪ್ರಶ್ನೆ ಮಾಡಿದೆ ಅಷ್ಟೇ. ಏನಂತಂದ್ರೆ ನಿಮ್ಮ ವೈಫ್ ನಿಮಗೆ ಲೆಟರ್ ಬರುತ್ತಲ್ವಾ? ಸೊ ಆ ಲೆಟರ್ ಬಂದ್ಮೇಲೆ ಓದಿಲ್ಲ ನೀವು? ಸೊ ನಾನ್ ಕೇಳಿಸ್ಕೊಂಡೆ ನಿಮ್ಮ ವೈಫ್ ಬರ್ದಿರೋ ಲೆಟರ್ ಅವರೇ ಓದಿರೋದ್ರೆ ನಾನ್ ಕೇಳಿಸ್ಕೊಂಡಿದ್ದೀನಿ ಸರ್. ಅದಕ್ಕೆ ನೀವು ಓದಿದ್ರ ಇಲ್ಲ ಅಂತ ಕೇಳಿದ್ರೆ ಅವ್ರು ನಿಜವಾಗ್ಲೂ ಆಡ್ಲಿಕ್ಕೆ ತುಂಬಾ ಚೆನ್ನಾಗಿ ಬರ್ದಿದ್ರು, ವರ್ಣನೆ ಮಾಡಿ ಬರ್ದ್ರು. ನನಗಂತೂ ತುಂಬಾ ಖುಷಿ ಆಯ್ತು. ಕೊಟ್ಟು ಒಂದು ವರ್ಣನೆ ಮಾಡಿ ಬರೆದಿರುತ್ತಲ್ಲ, ಎಲ್ರಿಗೂ ಅಷ್ಟು ಕಲ್ಪನೆ ಮಾಡ್ಕೊಂಡ್ ಬರೆಯಕ್ ಆಗಲ್ಲ ಸರ್. ಆದ್ರೆ ಇಷ್ಟು ಬೇಗ ಹೊರಗೆ ಬರ್ಬಾರ್ದಾಯ್ತು. ನಾನು ಕ್ವಶನ್ ಕೇಳೋಕ್ಕೂ ಮುಂಚೆನೆ ಬಿಗ್ ಬಾಸ್ ಬಗ್ಗೆ ಕೇಳಬೇಡಿ ಅಂತ ಹೇಳಿದ್ರು. ಸೊ ಇನ್ನೇನು ಕೇಳೋದು, ಸರಿ ಅಂತ ಹೇಳ್ಬಿಟ್ಟು ಬಾಯಿ ಹೇಳ್ಬಿಟ್ಟು ನಾವು ಊಟಕ್ಕೆ ಬಂದ್ವಿ. ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಬಿಗ್ ಬಾಸ್ ಚಂದ್ರಪ್ರಭಾ ಸರ್ ಅವರೊಂದು ಟೀಮ್ ಸ್ವಲ್ಪ ಜನ ಎಲ್ಲ ಇದ್ದರು. ಸೊ ಅವರೆಲ್ಲರೂ ಸ್ಟೆಪ್ ಆಗ್ತಾಯಿದ್ರು. ಸೊ ಅವರು ನೋಡಿದ್ಮೇಲೆ ಆ ಮ್ಯೂಸಿಕ್ಗೆ ನಿಜವಾಗ್ಲೂ ನಾವು ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ. ಬಟ್ ನಮಗೆ ಡ್ಯಾನ್ಸೇ ಬರಲ್ವೇ. ಯಾರು ನೋಡಿದ್ರೆ ಆಡ್ಕೊಂಡ್ಬಿಡ್ತಾರೆ ಅನ್ನೋ ಒಂಥರ ಮುಜುಗರ ಆಗ್ತಾಯಿತ್ತು. ಬಟ್ ಆದ್ರೂ ಯಾರೇ ಅಂದ್ಕೊಂಡ್ರೆ ನಮಗೇನು, ನಮ್ಮ ಖುಷಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ಡ್ಯಾನ್ಸೇ ಬರ್ದಿರ ನಾನು ಹೆಂಗೋ ಸುಮ್ಮನೆ ಬಂದಂಗೆ ಒಂದೆರಡು ಸ್ಟೆಪ್ ಹಾಕ್ಕೊಂಡ್ಬಿಟ್ಟು ಅವ್ರ ಜೊತೆ ಇವತ್ತಿನ ದಿನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವಿಲ್ಲಿ ಇನ್ನೂ ಕೆಲವೊಂದು ಗೇಮ್ಸು ಆಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಯಾವುದ್ಯಾವುದೋ ಒಂದೊಂದು ಗೇಮಲ್ಲಿ ಇದ್ದರೆ ಅಲ್ಲೇ ರಿಪೀಟ್ ಆಡಿಕೊಂಡು ಟೈಮ್ ಹೋಗ್ಬಿಡ್ತು ನಮಗೆ. ಸೊ ಇನ್ನೂ ತುಂಬ ಗೇಮ್ಸ್ ಇದ್ವು, ಕೆಲವೊಂದು ಆಡೋಕ್ಕೆ ಆಗಲಿಲ್ಲ ಅಂತ ತುಂಬ ಬೇಜಾರಾಯಿತು ನಿಜವಾಗ್ಲೂ. ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಇದ್ದಿದ್ರೆ ಇನ್ನೂ ಆಟ ಆಡ್ಕೊಂಡು ಇನ್ನೂ ದಿನವೆಲ್ಲ ಇದ್ಬಿಟ್ಟು ಬರ್ಬೋದಿತ್ತು. ಬಟ್ 5 ಗಂಟೆಗೆಲ್ಲ ಕ್ಲೋಸ್ ಆಗುತ್ತಲ್ವ. ಸೊ ನಾವು ಕೂಡ ಶಿವಮೊಗ್ಗ ಕಡೆ ಬರಬೇಕಿತ್ತು. ಹಂಗಾಗಿ ಆದಷ್ಟು ಬೇಗನೆ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ವಿಡಿಯೋ ವಾಚ್ ಮಾಡೋದಕ್ಕೆ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು. ಬಾಯ್ ಬಾಯ್.